ಹೆಸರು ರಾಘವೇಂದ್ರ ಅಂತ ಹೇಳ್ಬಿಟ್ಟು. ನಾನು ಮಾಲೂರು ತಾಲೂಕು ಚಿಕ್ಕಗ್ಲೂರಿಂದ ಬಂದಿದ್ದೀನಿ. ನನ್ನ ಮಗ ಧನ್ವಂತ್ರಿ ಅಂತ ಹೇಳ್ಬಿಟ್ಟು. ನನ್ನ ಮಗನಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು. 2 ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬಂತು. ಸೊ ಫಸ್ಟು ಕಿಡ್ನಿ ಪ್ರಾಬ್ಲಮ್ ಅಂತ ಕರೆಕ್ಟಾಗಿ ಗೊತ್ತಾಗ್ತಿರ್ಲಿಲ್ಲ. ಆಗ ಬಿಟ್ಟು ಜ್ವರ ಬರೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ಈ ಥರ ಎಲ್ಲ ಆಗೋದು. ಆಮೇಲೆ ಅಲ್ಲಿ ಇಲ್ಲಿ ತೋರಿಸಿದ್ರಿ, ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲು, ಅವ್ರು ಕರೆಕ್ಟಾಗಿ ಏನೂ ಹೇಳಿಲ್ಲ. ಅವ್ರು ಹೇಳೋರು ಜ್ವರ ಬಂದಿದೆ, ಇಂಜೆಕ್ಷನ್ ಹಾಕೋ ಸರೋಗುತ್ತೆ. 1 year ಅದರಲ್ಲೇ ಕಳೆದೋಯ್ತು. ಬೇರೆ ಕಡೆ ಎಲ್ಲೆಲ್ಲೋ ಇಡೀ ಬೆಂಗಳೂರು ರೌಂಡ್ ಹೊಡೆದ್ವಿ, ಎಲ್ಲ ಹಾಸ್ಪಿಟ್ಲ್ಗಳು ರೌಂಡ್ ಹೊಡೆದು. ನನ್ನ ಫ್ರೆಂಡ್ ಒಬ್ಬರು ವರ್ಷ ಹಾಸ್ಪಿಟಲ್ ಇನ್ಫೆಂಟ್ರಿ ರೋಡಲ್ಲಿದೆ, ಆ ಹಾಸ್ಪಿಟ್ಲ್ಗೆ ಹೋಗಿ ಅಂತ ಹೇಳಿದ್ರು. ಬಂದ್ಮೇಲೆ ಇಲ್ಲಿ ನನ್ಗೆ ಡಾಕ್ಟರ್ಸ್ ತುಂಬಾನೇ ಎನ್ಕರೇಜ್ ಮಾಡಿದ್ರು. ಹೆಜ್ಜೆ ಹೆಜ್ಜೆಗೂ ನಾವಿದ್ದೀವಿ, ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. He was diagnosed with a congenital problem from birth which he had with his urinary tract, and he was treated before in other hospitals also. His father works as a priest in a temple, and he's a student finished 2nd PUC, and he came to us with a creatinine of 19 having kidney failure. This boy presented to us with renal failure requiring dialysis as life-saving procedure through the internal jugular catheter. ಇಲ್ಲಿಗೆ ಬಂದಮೇಲೆ ಡಾಕ್ಟರ್ಸು ಫಸ್ಟ್ ಮಾಡಿದ ಕೆಲಸ ಡಯಾಗ್ನೋಸ್ ಮಾಡಿದ್ದು, ಏನಕ್ಕೆ ಕಾರಣ ಅಂತೆಲ್ಲ. ಆಮೇಲೆ ಡಯಾಗ್ನೋಸ್ ಆದಮೇಲೆ ಹೇಳಿದ್ರು, ಈ ಥರ ಬ್ಲ್ಯಾಡರ್ದು ಚಿಕ್ಕ ವಯಸ್ಸಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದರಿಂದ ಇನ್ಫೆಕ್ಷನ್ ಆಗಿ ಕಿಡ್ನೀಸ್ ಡ್ಯಾಮೇಜ್ ಆಗಿದೆ, ಇದನ್ನ ಟ್ರಾನ್ಸ್ಪ್ಲಾಂಟ್ ಮಾಡೇ ಸರಿ ಮಾಡಬೇಕು, ಟ್ರಾನ್ಸ್ಪ್ಲಾಂಟ್ ಆಗಿಲ್ಲ ಅಂದರೆ ಇದು ಆಗಲ್ಲ, ಡಯಾಲಿಸಿಸ್ ಅಲ್ಲೇ ಇರಬೇಕು ಅಂತ ಹೇಳಿದ್ರು. ನಾನು ಝೀರೋ, ನನ್ನ ಕೈಲಿ ಏನು ಸಪೋರ್ಟ್ ಮಾಡಕ್ಕೆ, ನನ್ನ ಕೈಲಿಂದ ನನ್ನ ಮಗನಿಗೆ ಏನು ಮಾಡಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಟ್ಟದಲ್ಲಿ ನಾನು ಬಂದು ಇಲ್ಲಿ ನಿಂತ್ಕೊಂಡೆ. ಆ ಟೈಮಲ್ಲಿ ನಿಮ್ಗೆ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ನನಗೆ ಸ್ಪರ್ಶ ಫೌಂಡೇಶನ್ ಇಂದ ಹೆಜ್ಜೆಗೂ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. We did a procedure for him which was cystoscopy and transurethral resection which relieved the obstruction, and post that patient was optimized and evaluated for renal transplant. His father came in as a donor, and after successful evaluation patient underwent renal transplant procedure. The procedure went on successfully, and post-op patient had a very good recovery with renal functions returning to normal by 4 days post procedure, and by the 6th day post transplant he was returned to normal activities and he was discharged. And now he's doing very well. The patient's creatinine has come down 0.7, and he's absolutely fit and fine. ಜಸ್ಟ್ 1 month ಆಯಿತು ಟ್ರಾನ್ಸ್ಪ್ಲಾಂಟ್ ಆಗಿ. ನೌ ಐ ಆಮ್ ಫೈನ್ ಆ್ಯಂಡ್ ಆರಾಮಾಗಿ ಓಡಾಡ್ತೀನಿ, ಊಟ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಹೊಟ್ಟೆ ಹಸಿವು ತುಂಬ ಆಗ್ತಿದೆ. ಈವನ್ ನಾವು ಫಸ್ಟ್ ಡೇ ಇಲ್ಲಿಗೆ ಬಂದಾಗ್ಲಿಂದಲೂ ಇದುವರೆಗೂ ನಮ್ಗೆ ಹೆಲ್ಪ್ ಮಾಡಿರೋದು, ನಮ್ಮ ಆಪರೇಷನ್ದು ಮತ್ತೆ ನಮ್ಮ ಇದ್ರದ್ದು ಪ್ರತಿಯೊಂದೂ ನಾನು ಸ್ಪರ್ಶ ಫೌಂಡೇಶನ್ ಇಂದಾನೆ ನಾನು ಮರುಜೀವ ತಗೊಂಡಿದ್ದೀನಿ. Thanks to Spurs Hospital Infantry Road, and thanks to Spurs Foundation, especially thanks to all the doctors, Divyashree ma'am, Dinesh sir, Partha sir and Satish sir, and thanks to my coordinators Vidyashree ma'am and Richard sir, and thanks to all the staff, everyone. Thank you so much for taking care of me, and thank you Sparsh. This highlights the importance of renal transplant because transplant gives a very good quality of life, free from dialysis, and good health benefits on a long term. And as a team we wish the entire family a healthy future ahead.